ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕು. ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬನನ್ನು ಹಾಳು ಮಾಡಬಹುದು, ಆದರೆ ಕಿವಿಯಲ್ಲಿ ಹೋದ ವಿಷ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತೆ. ಅದಕ್ಕೆ ಆಲೋಚಿಸಿ ತೀರ್ಮಾನ ಮಾಡಿ. ಜೀವನದಲ್ಲಿ ಯಾವಾಗಾದರೂ ತೊಂದರೆ ಬಂದರೆ ಆಗ ಮನಸ್ಸಲ್ಲಿ ಅನಿಸುತ್ತದೆ, ದೇವರಿಗೆ ನಮ್ಮ ಕಷ್ಟ ಕಾಣುವುದೇ ಇಲ್ಲ ಯಾಕೆ, ನಮ್ಮ ದುಃಖನ ಕಡಿಮೆ ಮಾಡುವುದಿಲ್ಲ ಯಾಕೆ ಅಂತ. ಆದರೆ ಒಂದು ನೆನಪಿಡಿ, ಪರೀಕ್ಷೆ ನಡೀತಾ ಇರುವಾಗ ಶಿಕ್ಷಕರು ಮೌನವಾಗಿರುತ್ತಾರೆ, ಹಾಗೆಯೇ ಜೀವನದ ಪರೀಕ್ಷೆ ನಡೆಯುವಾಗ ದೇವರು ಮೌನವಾಗಿರುತ್ತಾರೆ. ಹೆದರಿಕೆ ಎಂಬುದು ಸದಾ ಎಚ್ಚರವಾಗಿರುವಂತೆ ಮಾಡುತ್ತದೆ, ಆದರೆ ಆತ್ಮವಿಶ್ವಾಸ ಸುಖವಾದ ನಿದ್ದೆ ತರುತ್ತದೆ. ನಮ್ಮ ಯೋಗ್ಯತೆ ಅಳೆಯಲ್ಪಡುವುದು ಇತರರಿಂದ, ನಮ್ಮೊಳಗೆ ಇರುವ ತೃಪ್ತಿ ಹಾಗಲ್ಲ. ತಾವೇ ಅನುಭವಿಸಿ ಅರಿಯುವಂತಹ ನಮ್ಮ ತೃಪ್ತಿಯೇ ನಮ್ಮ ಯಶಸ್ಸು. ಜೀವನ ಇರುವುದು ಸಾಯೋದಕ್ಕಲ್ಲ, ಕೇವಲ ಬದುಕಲು ಅಲ್ಲ, ಏನನ್ನಾದರೂ ಸಾಧನೆ ಮಾಡಿ ಚಿರಂಜೀವಿಯಾಗಲು. ಇದು ನಾವು ನಮ್ಮ ಜೀವನಕ್ಕೆ ನೀಡಬಹುದಾದ ಬಹುದೊಡ್ಡ ಕಾಣಿಕೆ ಮತ್ತು ಕೃತಜ್ಞತೆ. ಬೇವಿನ ಮರಗಳನ್ನು ಕಂಡೆ, ಆದರೆ ಎಲ್ಲಿಯೂ ಬೆಲ್ಲದ ಮರವೇ ಇಲ್ಲ. ಈಗ ಜೀವನದ ಕಹಿ ಸಿಹಿಗಳಿಗೆ ಸ್ಪಷ್ಟತೆ ಸಿಕ್ಕಿತು. ಬೇವು ಸಹಜ, ಆದರೆ ಬೆಲ್ಲ ನಾವೇ ತಯಾರಿಸಬೇಕು. ಪ್ರತಿಫಲಕ್ಕಿಂತಲೂ ಪ್ರಯತ್ನದಲ್ಲಿಯೇ ಸಂತೋಷ ಪಡೆಯಲು ಕಲಿಯಬೇಕು. ಆಗ ಮಾತ್ರ ಶ್ರಮದ ಫಲ ಸವಿಯುವ ಸಾಮರ್ಥ್ಯ, ಉತ್ಸಾಹ ಉಳಿದಿರುತ್ತದೆ. ಮಾನವನು ಜೀವನದಲ್ಲಿ ಮೇಲೆ ಬರಲು ಯಾವ ಪದವಿ ಅವಶ್ಯಕತೆ ಇಲ್ಲ. ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ನಿರ್ಮಲ ಹೃದಯ ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಬದುಕಿನಲ್ಲಿ ಬರೀ ಗೆಲುವೇ ಇದ್ದರೆ ನಾವು ಅಹಂಕಾರಿಗಳಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಬದುಕಿನ ಹಿತಿಮಿತಿ ಅರಿಯಲು ಆಗಾಗ ಸೋಲುಗಳೂ ಕೂಡ ಎದುರಾಗಬೇಕು. ಬೇರೆ ಯಾರೋ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡಬೇಕು ಎಂದು ಏಕೆ ಭಾವಿಸುತ್ತೀರಿ? ನಿಮಗೆ ನೀವೇ ದಾರಿ. ನೋವು ಎಂಬುದು ನಮ್ಮ ಮನಸ್ಥಿತಿಯ ಹೊರತು ಅದು ನಮ್ಮ ಪರಿಸ್ಥಿತಿಗಳೇನೂ ಅಲ್ಲ. ಅನುಭವದಿಂದ ನಾವು ಕಲಿಯಬೇಕು. ಇದು ನಮ್ಮ ಸಂತಸದ ದೊಡ್ಡ ಭಾಗವಾಗುತ್ತದೆ. ಕೋಟಿಗಟ್ಟಲೆ ಆಸ್ತಿಯನ್ನು ಸಂಪಾದಿಸಿದವನು ಅವನ ಆಸ್ತಿಗೆ ಮಾತ್ರ ಒಡೆಯನಾಗಿರಬಹುದೇ ಹೊರತು ನೆಮ್ಮದಿಗೆ ಅಲ್ಲ. 3 ಹೊತ್ತು ಅನ್ನ ತಿನ್ನುವವನಿಗೆ ಶ್ರೀಮಂತಿಕೆ ಇಲ್ಲದಿರಬಹುದು, ಆದರೆ ಅವನ ನೆಮ್ಮದಿಗೆ ಅವನೇ ಒಡೆಯ. ಬದುಕಿಗಾಗಿ ಯಾರನ್ನೂ ಅವಲಂಬಿಸಬೇಡಿ. ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು. ಬದುಕು ನಮ್ಮದೇ. ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು. ಅರಮನೆಯಾದರೂ ಸರಿ, ಗುಡಿಸಲಾದರೂ ಸರಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.